ಐಶ್ವರ್ಯ, ನೀನು ಪಟ್ಟಣದಾಗ ಓದ್ದವಳು, ಹೆಚ್ಚು ಹೊರಗಡೆನೆ ಓಡಾಡ್ ಕಾಲ ಕಳೆದವಳು. ಹಂಗಿರನಾಗ ಅಟ್ಟಿ ಕ್ಯಾಮೆ ಹೆಂಗ್ ಮಾಡಕ್ಕಾಯ್ತದ ಹೇಳುವ? ಎಲ್ಲ ಹುಟ್ಟಾನೆ ಕಲ್ತ್ಕೊಂಡ್ ಬಂದಿರಲ್ಲ ಅಲ್ವಾ ಅತ್ತೆ? ನಾನ್ ಹಾಗೆ ಬೆಳ್ದಿರ್ಬೋದು, ಅದನ್ನ ಒಪ್ಕೋತೀನಿ. ಆದ್ರೆ ಇಲ್ಲಿ ಬದುಕ್ಬೇಕಾಗಿರೋ ರೀತಿನೇ ಬೇರೆ. ಅದಕ್ಕೋಸ್ಕರನಾದ್ರೂ ನಾನು ಬದಲಾಗಿ ಇದನ್ನೆಲ್ಲ ಕಲ್ತ್ಕೋಬೇಕಲ್ವಾ? ಅಯ್ಯೋ, ನೀನು ರಂಗೇಗೌಡನ ಹೆಂಡ್ರು, ಈ ಅಟ್ಟಿ ಯಜಮಾನಿ. ನಿನಗೆ ಯಾಕವ್ವ ಇದೆಲ್ಲ? ಅಂದ್ರೆ ಬೇಕು ಅಂದ್ರೆ ನಮ್ ರಂಗೇಗೌಡ ಒಂದು 10 ಜನ ಕೆಲ್ಸದವ್ರನ್ನ ತಂದು ನಿಲ್ಲಿಸ್ತಾನೆ ಅಂತ ಹೇಳ್ದೆ ಆಟಯ್ಯ. ಆದ್ರೂ ಒಂದಲ್ಲ ಒಂದಿನ ಬೇರೆಯವ್ರ ಅವಮಾನ ಮಾಡೇ ಮಾಡ್ತಾರೆ. ಜೊತೆಗೆ ಕೆಲ್ಸದವ್ರು ಅಡ್ಗೆ ಮಾಡೋದಕ್ಕೂ ಹೆಂಡತಿ ಅಡ್ಗೆ ಮಾಡೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ ಆಂಟಿ? ಅವರು ಕಬಡ್ಡಿ ಆಟ ಹೇಳ್ಕೊಡೋದಕ್ಕೆ ಹೋಗಿದಾರಲ್ಲ, ಅದಕ್ಕೆ ನಾನೇ ಅಡ್ಗೆ ಮಾಡಿ ಅದಕ್ಕೆ ತಗೊಂಡು ಹೋಗ್ತೀನಿ. ಐಶ್ವರ್ಯ, ನೀನು ಬುದ್ಧಿ ಕಟ್ಕೊಂಡು ತಗೊಂಡೈತೀಯಾ? ಯಾಕೆ ತಗೊಂಡು ಹೋಗ್ಬಾರ್ದು ಅಂತ ಏನಾದ್ರೂ ರೂಲ್ಸ್ ಇದೆಯಾ? ಹಂಗಲ್ಲ ಕಣವ, ನೀನ್ ಹಿಂಗೆಲ್ಲ ಕಷ್ಟ ಪಡೋದನ್ನ ನೋಡಕ್ಕೆ ನನ್ ಕೆಲ ಆಯ್ಕಿಲ್ಲ ಕಣವ. ಗಂಡನ್ ಸೇವೆ ಮಾಡೋದೇ ಒಂದು ಭಾಗ್ಯ. ಅದು ಅಲ್ಲದೆ ನಮ್ಮ ಐಶ್ವರ್ಯ ತಾನೇ ಅಡುಗೆ ಮಾಡಿ ಗಂಡನ್ ತಗೊಂಡು ಹೋಗ್ತಾಳೆ ಅಂದ್ರೆ ಅದಕ್ಕಿಂತ ಸಂತೋಷ ಇನ್ನೇನ್ ಬೇಕು ಹೇಳು? ತಗೊಂಡೋಗ್ಲಿ ಬಿಡು, ಅದನ್ನ ತಪ್ಸಕ್ಕೆ ಏನೇನೋ ನಾಟಕ ಮಾಡಬೇಡಿ. ಅಯ್ಯೋ, ಇದ್ರಾಗೆ ನಾಟಕ ಏನ್ ಬತ್ತು? ಅಲ್ಲ, ಐಶ್ವರ್ಯ ಅಡ್ಗೆ ಮಾಡಿ ಬುತ್ತಿ ತಗೊಂಡು ಹೋಗೋದು ಅಂದ್ರೆ ಏನು ತಮಾಷೆ ಮಾತೆ? ಏ ಸರೋಜಾ, ನೀನೇ ಅಡ್ಗೆ ಮಾಡಿ ಯಾವತ್ತೂ ನಿನ್ ಗಂಡಂಗೆ ಬುತ್ತಿ ತಗೊಂಡು ಹೋಗಿಲ್ಲ. ಅದ್ರಲ್ಲಿರೋ ಸುಖ ನಿನ್ಗೇನ್ ಗೊತ್ತು ಹೇಳು? ಅವಳು ತಗೊಂಡು ಹೋಗ್ತಾಳೆ ಅಂದ್ರೆ ನೀನ್ ಯಾಕೆ ಅಡ್ಬಾಯಿ ಆಗ್ತೀಯಾ?